ಇರೋದು, ಇಲ್ಲಿ ಹೊರಗಡೆ ಅದು ಗೊತ್ತಿಲ್ಲ, ಅಷ್ಟು ವಿಚಾರ ಅಷ್ಟೇ. ಈಗ ಬೆಳಗ್ಗೆಯಿಂದ ನಾವು ಹೇಳ್ದಂಗೆ 5 ಗಂಟೆ ಟೈಮ್ ಕೊಟ್ಟಿದ್ದು, 5 ಗಂಟೆಗೆ ಅವರು ಹೇಳಿದ್ರು ಬರ್ತೀವಿ ಅಂತ. ಅವ್ರು 5 ಗಂಟೆಗೆ ಹಿಡ್ಕೊಂಡ್ ಬಂದಿದ್ದಾರೆ. ಅವ್ರು ಹೇಳ್ತಾ ಇರೋದು ಈಗ ಬರ್ತಾ ಇದಾರೆ, ಆನ್ ದಿ ವೇ ಇದ್ದಾರೆ. ನೀವು ನಾಳೆ ಬಂದ್ ಕರೆ ಕೊಡ್ತಿದ್ರಿ ಅಂತ ಹೇಳಿದ್ರಿ, ಅದನ್ನ ಬೇಡ, ನೀವು ಹೇಳ್ದಂಗೆ ನಾವು ಮಾಡಿದೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಒಳಗಡೆ ಹೋದವರು ಒಂದು 10-15 ಜನ ಹೋಗಿದ್ದು, ಉಳಿದವ್ರು ಯಾರು ಬಂದಿರಲಿಲ್ಲ. ನಾವು 2 ವಿಷಯ ಕೇಳಿದ್ವು. ಅವ್ರು ಯಾವ ಜನಾಂಗದವರು ಅಂತ ಕೇಳಿದ್ರು, ಬೇರೆ ಜನಾಂಗದವರ ಬೇರೆ ಇದ ಅಂತ ಕೇಳಿದ್ರು. ಅವ್ರು ಅದನ್ನ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದಾರೆ, ಹಿಂದೂನೇ, ಬೇರೆ ಜನಾಂಗದವ್ರು ಅಲ್ಲ ಅಂತ ಅವ್ರು ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ನಾನಾ ರೀತಿ ನಾವು ಒಂದು ಮಾರ್ಗದಲ್ಲ, ಒಂದು 10 ಮಾರ್ಗದಲ್ಲಿ ಊರಿಗೆಲ್ಲ ಹೋಗಿ ಕಲೆಕ್ಟ್ ಮಾಡಿ, ಅಲ್ಲಿ ಜೊತೆಲಿ ಬಂದವ್ರನ್ನು ಸಮೇತ, ಐ ವಿಟ್ನೆಸ್ ಸಮೇತ ಕರ್ಕೊಂಡು ವಿಚಾರಣೆ ಮಾಡಿ ಅವರು ಹೇಳ್ತಾ ಇದಾರೆ. ಅವ್ರು ಯಾವ್ದೇ ರೀತಿ ಅದನ್ನ ಮಾನಿಪುಲೇಟ್ ಮಾಡ್ತಾ ಇಲ್ಲ. ಅವರು ಹೇಳ್ತಾ ಇರೋದ್ರಲ್ಲಿ ಅವ್ರಿಗೆ ಐ ವಿಟ್ನೆಸ್ ಇದೆ. ಅವ್ರು ಹೇಳ್ತಾ ಇರೋ ಪ್ರಕಾರ ಟೈಮಿಂಗ್ಸ್, ಬಂದಿರೋದು, ಯಾರ ಜೊತೆ ಬಂದಿದ್ರು, ಯಾಕೆ ಇಲ್ಲಿಗೆ ಬಂದಿದ್ರು ಏನೋ ಅಂತ ಅವ್ರು ಹೇಳ್ತಾ ಇರೋದು. ಅವ್ರ ಮಾನಸಿಕ ಅದು ನಮಗೆ ಗೊತ್ತಿಲ್ಲ, ಅದು ಹಾಸ್ಪಿಟಲ್ ಡಿಸೈಡ್ ಮಾಡೋದು. ನಾವೀಗ ಅವ್ರನ್ನ ಕ್ಯಾಪ್ಚರ್ ಮಾಡಿ ಕರ್ಕೊಂಡ್ ಬರ್ತಿದೀವಿ ಅಂತ ಹೇಳಿದ್ದಾರೆ. ಸೊ ಅದರಿಂದ ನಾಳೆ ಬಂದು ಅಂತ ಕರೆ ಮಾಡಕ್ಕೆ ನಾವೇನ್ ನೋಡಿದ್ದು ಅದನ್ನ ಕೈ ಬಿಡುತ್ತದೆ. ಈಗ ನಾಳೆದ ರೂಪರೇಷೆಗಳನ್ನ ಇನ್ನೊಂದು 15 ನಿಮಿಷದಲ್ಲಿ ಎಲ್ಲರೂ ಕೂತು ಚರ್ಚೆ ಮಾಡಿ ನಾಳೆ ನಾವ್ ಏನ್ ಮಾಡ್ತಾ ಇದೀವಿ ಅನ್ನೋದನ್ನ ಹೇಳ್ತೀವಿ. ತನಕ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡೋ ಅಂತ ಕೆಲಸ ಮಾಡ್ತಾ ಇದೀವಿ. ದಯಮಾಡಿ ಹಿಂದೂ ಕಾರ್ಯಕರ್ತರು, ಹಿಂದೂ ಬಾಂಧವರು ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕು. ಮತ್ತೆ ಒಂದು ಹೋಮ ಮಾಡಿಸ್ಬೇಕು ಅಂತೇಳಿ ಸಂಕಲ್ಪ ಮಾಡಿದೀವಿ. ಒಂದು ಹೋಮನೂ ಆಗುತ್ತೆ. ದಯಮಾಡಿ ಎಲ್ಲ ಬೇಲೂರು ಜನತೆ ಕೇಳ್ತಾ ಇರೋದು, ಬೇಲೂರಿನಲ್ಲಿ ಹಿಂದೂಗಳು ಅತಿ ಹೆಚ್ಚಾಗಿ ಬರುವಂತ ಕೆಲಸ ಆಗ್ಬೇಕು. ನಾಳೆ 12 ಗಂಟೆಯಿಂದ 6 ಗಂಟೆಯಿಂದ 12 ಗಂಟೆ ತನಕ ಸ್ವಯಂ ಪ್ರೇರಿತ ಬಂದು, ಮತ್ತೆ ಚನ್ನಕೇಶಸ್ವಾಮಿ ದೇವಸ್ಥಾನದ ಹತ್ರದಿಂದ ಇಲ್ಲಿಗೆ ರ್ಯಾಲಿ ಬರುತ್ತೆ. ರ್ಯಾಲಿ ಮುಖಾಂತರ ಬರ್ತೀವಿ. ಇಲ್ಲಿಗೆ ಬಂದು ಪೂಜಾ ಕಾರ್ಯಕ್ರಮ ಏನಿದೆ, ಅನ್ನಸಂತರ್ಪಣೆ ಏನಿದೆ, ಅನ್ನಸಂತರ್ಪಣೆ ಮಾಡೋ ಮೂಲಕ ಇದನ್ನ ಮುಗಿಸ್ತಾ ಇದೀವಿ ಕಾರ್ಯಕ್ರಮ. ನಾಳೆ ಪೇಟೆ ಗಣಪತಿ ಬಿಡ್ತೇವೆ. ಪೇಟೆ ಗಣಪತಿಗೆ ಆಗಿರ್ಬೋದು, ಏನು ನಾವು ಆ ಥರದ್ದು ಸಮಸ್ಯೆ ಏನು ಮಾಡಲ್ಲ. ನಾವು ಬೆಳಗ್ಗೆ ಏನಿದೆ, ಬೆಳಗ್ಗೆ 6ರಿಂದ 12 ಗಂಟೆ ತನಕ ಅಂತ ಹೇಳಿದೀವಿ. 6ರಿಂದ 12 ಗಂಟೆ ಒಳಗಡೆ ಅದನ್ನು ಮುಗಿಸೋ ಕೆಲಸ ಮಾಡ್ತೀವಿ. ಅವರು ಈಗ ಏನು ಹೇಳಿದ್ದಾರೆ, ಮಂಜಣ್ಣ ಅವರು ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಗಣಪತಿಗೆ ನಾವು ಸೇರ್ಕೊಂತೀವಿ, ನಿಮ್ಮ ಕಾರ್ಯಕ್ರಮಕ್ಕೆ ಏನಿದೆ ನಮ್ದು ವಿರೋಧ ಇದೆ, ನಾವು ಸೇರ್ಕೊಂತೀವಿ ಅಂತ ಹೇಳಿದ್ದಾರೆ. ನಾವು ಅದನ್ನ ಅವ್ರ ಜೊತೆನೂ ಕೈ ಜೋಡಿಸ್ತೀವಿ, ಅವ್ರು ನಮ್ ಜೊತೆ ಕೈ ಜೋಡಿಸಿ ಅಂತ ಕೇಳ್ಕೊಂತೀವಿ. ಆರೋಪಿಗಳನ್ನ ಬಂದಿರೋ ನೋಡಿದ್ದೀರಾ? ಒಂದು ನಿಮಿಷ, ಆರೋಪಿಗಳು ಬಂದಿರೋ ನೋಡಿದ್ದೀರಾ? ಬಂದಿದೀವಿ ಅಂತ ಹೇಳಿದ್ದಾರೆ, ತೋರಿಸ್ತೀವಿ. ಈಗ ಎಲ್ಲ ಸಾಮೂಹಿಕವಾಗಿ ತೋರ್ಸಕ್ ಆಗಲ್ಲ ಅಂತ ಹೇಳಿದ್ದಾರೆ, ತೋರಿಸ್ತಾರೆ. ತೋರ್ಸಿದ್ಮೇಲೆ ನಾವು ವೆರಿಫೈ ಮಾಡ್ಬಿಟ್ಟು ಹೇಳೋ ಅಂತ ಕೆಲಸ ಮಾಡ್ತೀವಿ. ಈಗ ನಿನ್ನೆ ಸಂಜೆ ಹಿಂದೂ ಧರ್ಮಕ್ಕೆ ನಿಜವಾದ ಪೆಟ್ಟು ಅನ್ಬೋದು. ಯಾಕೆಂದ್ರೆ ಎಲ್ಲರೂ ಎಚ್ಚೆತ್ತಬೇಕು. ಯಾಕೆಂದ್ರೆ ಯಾರು ಅವ್ರು ಮಾಡಿರೋರು ಹಿಂದೂಗಳು ಆಗಿರ್ಬೋದು, ಬಟ್ ಇಲ್ಲೇನಾಗುತ್ತೆ, ಕೋಮು ಘರ್ಷಣೆಗೋಸ್ಕರ ಯಾರೋ 3 ಮಾಡ್ತಾ ಇದ್ದಾರೆ. ಇವತ್ತು ನಿಜವಾಗ್ಲೂ ಪೊಲೀಸರು ನಾವು ಅವ್ರನ್ನ ಸಾಂಗಿಸ್ಬೇಕು. ಯಾಕೆಂದ್ರೆ ಈ ಸಂಜೆ ಒಳಗೆ ಇಟ್ಕೊಡ್ತೀವಿ 5 ಗಂಟೆ ಒಳಗೆ ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅವರು ಅವ್ರನ್ನ ವಿಚಾರಣೆ ಮಾಡಬೇಕು. ಅಲ್ಲ, ಹೇಳ್ತಾರದನ್ನೇ ಅವರೇ ಮಾಡಿದ್ರ, ಸ್ವಇಚ್ಛೆಯನ್ನ ಮಾಡಿದಾರ, ಬೇರೆಯವ್ರು ಮಾಡ್ತಿದಾರ, ಅದನ್ನ ವಿಚಾರಣೆ ಮಾಡಬೇಕು. ಆಮೇಲೆ ಅಕಸ್ಮಾತ್ ಏನಾದ್ರು ಬೇರೆಯವ್ರು ಮಾಡಿಸಿರ್ತಾರೆ, ಮುಂದಿನ ದಿನಗಳು ಇನ್ನೂ ನಾವು ಹೆಚ್ಚಿನ ರೀತಿ ನಾವು ಅದನ್ನ ಖಂಡಿಸ್ಕೊಂಡು ನಾವು ಅದನ್ನ ವಿರೋಧ ಮಾಡ್ತೀವಿ. ಆದ್ರೆ ಇವತ್ತು ಏನು ಗಣೇಶೋತ್ಸವ, ನಾವು ಏನು 30 ದಿನಗಳಿಂದ ಗಣೇಶನ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. 22ನೇ ತಾರೀಕು ಬಿಡಬೇಕು ಅಂತೇಳಿ ನಾಳೆ ನಾವು ಹೊರಟಿದ್ದೀವಿ. ನಾಳೆ ವಿಜೃಂಭಣೆಯಾದ ಒಂದು ಉತ್ಸವ ಇದೆ. ಎಲ್ಲ ನಮ್ಮ ಏನು ಹಿಂದೂ ಧರ್ಮ, ಏನು ನಮ್ಮ ಸಂಘಟನೆ ಯುವಕರಿದ್ದಾರೆ, ಎಲ್ಲರೂ ಬರ್ತಾರೆ. ನಾಳೆ 11 ಗಂಟೆ ಏನು ಇವುಗಳು ಏನಂತ ಹೇಳ್ತಿದ್ದಾರೆ, ಸ್ವಯಂ ಪ್ರೇರಿತವಾಗಿ ಬನ್ನಿ. ಅದರಲ್ಲಿ ಏನಿಲ್ಲ, ನಾವು ಹೇಳ್ತಿರೋದು ಎಲ್ಲರೂ ಅವ್ರವ್ರ ಭಕ್ತಿ ಎಷ್ಟಿದೆ ನಾನೇ ತೋರ್ಸೋಕ್ಕೋಸ್ಕರ ಇಷ್ಟು ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದನ್ನ ಎಲ್ಲರೂ ಸ್ವಲ್ಪ ಮನಗಣೆಗೆ ತಗೊಂಡು ಏನು ಅಂದರೆ ಸ್ವಯಂ ಪ್ರೇರಿತವಾಗಿ ಎಷ್ಟೊತ್ತು ಏನು ಜಾಸ್ತಿ ಹೊತ್ತಿಲ್ಲ, ಒಂದು 11 ಗಂಟೆ ಕ್ಲೋಸ್ ಮಾಡ್ಕೊಂಡು ನಮ್ಮ ಗಣಪತಿ ಹತ್ರ ಬಂದು ಒಂದು ಅಭಿಷೇಕ ಮಾಡಿಸಿ ಅಂತ ಅವ್ರು ಕೇಳ್ಕೊಂತ ಇದ್ದಾರೆ. ಎಲ್ಲರೂ ಅದಕ್ಕೂ ಕೈ ಜೋಡಿಸಿ ಮಾಡೋಣ ಅಂತ ಹೇಳ್ತಾ ಈ ಒಂದು